ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ನಿನ್ನೆ ಬೀದಿಯಲ್ಲಿದ್ದ ಹೋರಾಟ ಈಗ ಇನ್ಸ್ಟಾಗ್ರಾಂ ಖಾತೆಗಳ ಮೂಲಕ ದೇಶದ ಅತ್ಯಂತ ಸೂಕ್ಷ್ಮ ನರವನ್ನು ಮುಟ್ಟಿದೆ. ರಿಸರ್ವೇಶನ್ ಹಟಾವೋ ಆಂದೋಲನ ಈಗ ಇಡೀ ದೇಶದ ಗಮನ ಸೆಳೀತಾ ಇದೆ. ಮೀಸಲಾತಿಯ ನಿಜವಾದ ಉದ್ದೇಶ ಏನು? ಅದನ್ನ ಸಂಪೂರ್ಣವಾಗಿ ರದ್ದುಗೊಳಿಸೋಕೆ ಸಾಧ್ಯನಾ? ಮತ್ತೊಂದು ಡಿಜಿಟಲ್ ಚಳವಳಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ಅದೇ ರಿಸರ್ವೇಶನ್ ಹಟಾವೋ ಆಂದೋಲನ. ಕೇವಲ 6-7 ದಿನಗಳಲ್ಲಿ 65 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್. ಆಟ್ ರಿಸರ್ವೇಶನ್ ಹಟಾವೋ ಮೂವ್ಮೆಂಟ್ ಅನ್ನೋ ಒಂದೇ ಒಂದು ಇನ್ಸ್ಟಾಗ್ರಾಮ್ ಖಾತೆ ಭಾರತದ ಅತ್ಯಂತ ಸೂಕ್ಷ್ಮ, ಅತ್ಯಂತ ಜಟಿಲವಾದ ವಿಷಯಕ್ಕೆ ಕೈ ಹಾಕಿದೆ. ಮೀಸಲಾತಿ ತೆಗಿರಿ, ಜಾತಿವಾದ ತೆಗಿರಿ ಅನ್ನೋ ಘೋಷಣೆಯನ್ನ ಮಾಡ್ತಾ ಇದೆ. ಜಾತಿ ನಮೂದಿಸೋದನ್ನ ನಿಲ್ಲಿಸಿದ ತಕ್ಷಣ ಭಾರತದಲ್ಲಿ ಸಮಾನತೆ ಬಂದು ಬಿಡುತ್ತಾ? ಜಾತಿ ಅನ್ನೋದು ಭಾರತದಲ್ಲಿ ಕೇವಲ ಕಾಗದದ ಮೇಲಿರೋ ಅಕ್ಷರ ಮಾತ್ರ ಅಲ್ಲ, ಅದು ಸಮಾಜದ ಮಣ್ಣಿನಲ್ಲಿ, ಜನರ ಮನಸ್ಥಿತಿಯಲ್ಲಿ ಆಳವಾಗಿ ಬೇರೂರಿರುವಂತಹ ವಾಸ್ತವ. ರೋಗವನ್ನ ಮುಚ್ಚಿಟ್ಟು ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯನಾ? ಎಲ್ರಿಗೂ ನಮಸ್ಕಾರ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಪ್ರಜಾಪ್ರಭುತ್ವದಲ್ಲಿ ಚಳವಳಿಗಳು ಬದಲಾಗ್ತಾ ಇವೆ, ಹಾಗೆ ಚಳವಳಿಯ ರೂಪಗಳು ಕೂಡ ಬದಲಾಗ್ತಾ ಇವೆ. ನಿನ್ನೆ ಬೀದಿಯಲ್ಲಿದ್ದ ಹೋರಾಟ ಈಗ ಇನ್ಸ್ಟಾಗ್ರಾಂ ಖಾತೆಗಳ ಮೂಲಕ ದೇಶದ ಅತ್ಯಂತ ಸೂಕ್ಷ್ಮ ನರವನ್ನು ಮುಟ್ಟಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಎಜುಕೇಟ್, ಎಜಿಟೇಟ್, ಆರ್ಗನೈಸ್ ಅನ್ನೋ ಸಾಲುಗಳನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಶುರುವಾಗಿರೋ ರಿಸರ್ವೇಶನ್ ಹಟಾವೋ ಆಂದೋಲನ ಈಗ ಇಡೀ ದೇಶದ ಗಮನ ಸೆಳೀತಾ ಇದೆ. ಮೆರಿಟ್ ಮತ್ತು ಸಾಮಾಜಿಕ ಪ್ರಾತಿನಿಧ್ಯ ಇವೆರಡರ ಮಧ್ಯೆ ಸಂಘರ್ಷಕ್ಕೆ ಭಾರತ ಹೊಸದೇನಲ್ಲ. ಆದರೆ ಡಿಜಿಟಲ್ ಯುಗದ ಜೆನ್ಜಿ ಯುವಪಡೆ ಎತ್ತಿರೋ ಈ ಪ್ರಶ್ನೆ ಸರ್ಕಾರಗಳ ನಿದ್ದೆಗೆಡಿಸುವಂಥದ್ದ. ಮೀಸಲಾತಿಯ ನಿಜವಾದ ಉದ್ದೇಶ ಏನು? ಅದನ್ನ ಸಂಪೂರ್ಣವಾಗಿ ರದ್ದುಗೊಳಿಸೋಕೆ ಸಾಧ್ಯನಾ? ರಾಜಕೀಯ, ಸಾಮಾಜಿಕ ಹಾಗೆ ಸಂವಿಧಾನಿಕ ಚೌಕಟ್ಟಿನಲ್ಲಿ ಈ ಆಂದೋಲನವನ್ನ ವಿಶ್ಲೇಷಣೆ ಮಾಡ್ತಾ ಇರೋ ಪ್ರಯತ್ನನೇ ಈ ವಿಡಿಯೋ. ಇಲ್ಲಿ ಮೊದಲಿಗೆ ದೇಶದ ರಾಜಕೀಯ ಇತಿಹಾಸದಲ್ಲೇ ಇಂಥದ್ದೊಂದು ಘಟನೆ ಬಹುಶಃ ಹಿಂದೆಂದೂ ನಡೆದಿರಲಿಲ್ಲ ಅಂತ ಹೇಳ್ಬಹುದು. ಯಾಕಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ CJP ಅನ್ನೋ ಜೆನ್ಜಿ ವಿದ್ಯಾರ್ಥಿಗಳ ಪಡೆ ರಸ್ತೆಗಿಳಿದು ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ಹೋರಾಟ ಮಾಡಿ ಸಾಕ್ಷಾತ್ ಕೇಂದ್ರ ಸಚಿವರ ರಾಜೀನಾಮೆಯನ್ನೇ ಪಡೆದುಕೊಂಡಾಗ ಭಾರತ ಕಂಡಿದ್ದು ಡಿಜಿಟಲ್ ಯುಗದ ಹೊಸ ಮಾದರಿಯ ಪ್ರತಿಭಟನಾ ಕ್ರಾಂತಿಯನ್ನ. ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಹೋರಾಟದ ಹಾದಿ ಈಗ ಬೀದಿಗಳಿಂದ ಇನ್ಸ್ಟಾಗ್ರಾಂ ಪ್ರೊಫೈಲ್ಗಳಿಗೆ, ಹ್ಯಾಶ್ಟ್ಯಾಗ್ಗಳಿಂದ ಸಾಮಾಜಿಕ ಚರ್ಚೆಗಳಿಗೂ ಕೂಡ ರೂಪಾಂತರವಾಗ್ತಾ ಇದೆ. CJP ಎಬ್ಬಿಸಿದ ಆ ಬೃಹತ್ ಅಲೆಯ ಬೆನ್ನಲ್ಲೇ ಈಗ ಭಾರತದ ಸಾಮಾಜಿಕ ಹಾಗೆ ರಾಜಕೀಯ ವಲಯದಲ್ಲಿ ಮತ್ತೊಂದು ಡಿಜಿಟಲ್ ಚಳವಳಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ಅದೇ ರಿಸರ್ವೇಶನ್ ಹಟಾವೋ ಆಂದೋಲನ, ಅಂದ್ರೆ RHA ಅಂತ. ಕಾಕ್ರೋಚ್ ಜನತಾ ಪಾರ್ಟಿ ರೀತಿಯಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ, ಪ್ರಮುಖವಾಗಿ ಇನ್ಸ್ಟಾಗ್ರಾಂನಲ್ಲಿ ಮೀಸಲಾತಿ ವಿರೋಧಿ ಆಂದೋಲನ ಭಾರಿ ಸೌಂಡ್ ಮಾಡ್ತಾ ಇದೆ. ಕೇವಲ 6-7 ದಿನಗಳಲ್ಲಿ 65 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್. ಆಟ್ ರಿಸರ್ವೇಶನ್ ಹಟಾವೋ ಮೂವ್ಮೆಂಟ್ ಅನ್ನೋ ಒಂದೇ ಒಂದು ಇನ್ಸ್ಟಾಗ್ರಾಂ ಖಾತೆ ಭಾರತದ ಅತ್ಯಂತ ಸೂಕ್ಷ್ಮ, ಅತ್ಯಂತ ಜಟಿಲವಾದ ವಿಷಯಕ್ಕೆ ಕೈ ಹಾಕಿದೆ. ಜಾತಿ ರಹಿತ ವ್ಯವಸ್ಥೆ ಬೇಕು, ಅರ್ಜಿಗಳಲ್ಲಿ ಜಾತಿ ನಮೂದು ಬಂದ್ ಆಗಬೇಕು ಅನ್ನೋ ಘೋಷಣೆಯೊಂದಿಗೆ ಬಂದಿರೋ ಈ ಆಂದೋಲನ CJP ಮಾದರಿಯಲ್ಲೇ ಸಕ್ಸಸ್ ಆಗುತ್ತಾ? ಅಥವಾ ಭಾರತದ ಸಾವಿರಾರು ವರ್ಷಗಳ ಸಾಮಾಜಿಕ ವಾಸ್ತವದ ಮುಂದೆ ಈ ಡಿಜಿಟಲ್ ಅಭಿಯಾನ ಮಂಡಿಯೂರುತ್ತಾ? ಬನ್ನಿ, ಈ ವಿಷಯದ ಆಳ ಅಗಲಗಳನ್ನು ಒಂದಷ್ಟು ಸೂಕ್ಷ್ಮವಾಗಿ ರಾಜಕೀಯ ಮತ್ತು ಸಾಮಾಜಿಕ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ, ಈ ಆಂದೋಲನವನ್ನು ನಡೆಸ್ತಾ ಇರೋದು ಯಾರೋ ಒಬ್ಬ ರಾಜಕಾರಣಿ ಅಲ್ಲ, ಅಥವಾ ಯಾವುದೋ ಸಾಂಪ್ರದಾಯಿಕ ಸಂಘಟನೆಯೂ ಅಲ್ಲ. ತಮ್ಮನ್ನ ಸುಧಾರಣೆಗೆ ಧ್ವನಿ ಎತ್ತುತ್ತಾ ಇರೋ ನಾಗರಿಕರು ಅಂತ ಕರೆದುಕೊಳ್ಳೋ ಯುವ ಸಮೂಹ. ಇಲ್ಲಿ ವಿಶೇಷ ಅಂದ್ರೆ ಇವರು ತಮ್ಮ ಪ್ರೊಫೈಲ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಸಿದ್ಧ ಸಾಲುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಎಜುಕೇಟ್, ಎಜಿಟೇಟ್ ಮತ್ತೆ ಆರ್ಗನೈಸ್ ಅಂತ. ಶಿಕ್ಷಣ ಪಡೀರಿ, ಸಂಘಟಿತರಾಗಿ ಮತ್ತೆ ಹೋರಾಡಿ ಅಂತ. ಇವರ ಪ್ರಮುಖ ಬೇಡಿಕೆಗಳು ತೀರಾ ಸರಳವಾಗಿ ಕಾಣಿಸ್ಕೊಳ್ಳುತ್ತೆ. ಏನಂದ್ರೆ, ಈಗ ಸರ್ಕಾರಿ ಹಾಗೆ ಶಿಕ್ಷಣ ಸಂಸ್ಥೆಗಳ ಅರ್ಜಿಗಳಲ್ಲಿ, ಸಾರ್ವಜನಿಕ ಉದ್ಯೋಗಗಳಲ್ಲಿ ಜಾತಿ ಆಧಾರಿತ ಅರ್ಹತೆಯನ್ನ ತೆಗೆದುಹಾಕಬೇಕು ಅಂತ. ಸಾರ್ವಜನಿಕ ಜೀವನದಲ್ಲಿ ಜಾತಿ ಆಧಾರದ ಮೇಲೆ ಗುರುತಿಸುವಿಕೆಯನ್ನ ತಡಿಬೇಕು ಅನ್ನೋದು ಇವರ ಉದ್ದೇಶ. ಇಲ್ಲಿ ಜಾತಿ ಆಧಾರಿತ ತಾರತಮ್ಯವನ್ನ ತೊಡೆದು ಹಾಕೋದೇ ಗುರಿಯಾಗಿದ್ರೆ ಸರ್ಕಾರ ಜನರ ದೈನಂದಿನ ಜೀವನದಲ್ಲಿ ಜಾತಿ ಗುರುತನ್ನ ಕೇಳಬಾರದು ಅಥವಾ ಗುರುತಿಸಬಾರದು. ಯಾರನ್ನೂ ಬ್ರಾಹ್ಮಣ, ಜಾಟ್, ಗುರ್ಜರ್, SC, ST ಅಂತ ಕರೀಬಾರದು. ಸರ್ಕಾರಿ ಫಾರ್ಮ್ಗಳು, ಶಿಕ್ಷಣ ಪ್ರವೇಶ, ಉದ್ಯೋಗದ ಅರ್ಜಿಗಳಲ್ಲಿ ಜಾತಿ ಬರೆಯೋ ಅಗತ್ಯ ಇರಬಾರದು. ದೀರ್ಘಕಾಲೀನ ಗುರಿ ಒಂದು ರಾಷ್ಟ್ರ, ಒಂದು ಗುರುತು, ಭಾರತೀಯ ಅಂತ. ಮೀಸಲಾತಿ ತೆಗಿರಿ, ಜಾತಿವಾದ ತೆಗಿರಿ ಅನ್ನೋ ಘೋಷಣೆಯನ್ನ ಮಾಡ್ತಾ ಇವೆ.
ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರವೇಶ ಹಾಗೆ ಸರ್ಕಾರಿ ಉದ್ಯೋಗ ನೇಮಕಗಳಲ್ಲಿ ಜಾತಿ ಬದಲಿಗೆ ಅಭ್ಯರ್ಥಿಯ ಅಂಕ, ಸಾಮರ್ಥ್ಯ ಮತ್ತೆ ಅರ್ಹತೆಯನ್ನ ಮಾನದಂಡವಾಗಿ ಪರಿಗಣಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಸಾಮಾಜಿಕ ಹಾಗೆ ಶೈಕ್ಷಣಿಕ ಜಾತಿ ಆಧಾರಿತ ಮೀಸಲಾತಿಯನ್ನ ರದ್ದು ಮಾಡಿ ಬಡ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರೋ ವರ್ಗದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಹಂತದಲ್ಲಿ ಆರ್ಥಿಕ ನೆರವು ಹಾಗೆ ಸ್ಕಾಲರ್ಶಿಪ್ ಒದಗಿಸಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇದು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟ ಅಭಿಯಾನ ಅಲ್ಲ ಅಂತ RHA ಸ್ಪಷ್ಟಪಡಿಸಿದೆ. ಆದರೆ ಇಲ್ಲಿ ಮೂಡೋ ಅತಿ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಜಾತಿ ನಮೂದಿಸೋದನ್ನ ನಿಲ್ಲಿಸಿದ ತಕ್ಷಣ ಭಾರತದಲ್ಲಿ ಸಮಾನತೆ ಬಂದು ಬಿಡುತ್ತಾ? ಈ ಅಭಿಯಾನವನ್ನ ಬೆಂಬಲಿಸುವವರ ವಾದ ಯಾವ ರೀತಿಯಾಗಿದೆ ಅಂದ್ರೆ, ಈ ಜಾತಿ ವ್ಯವಸ್ಥೆ ಅನ್ನೋದು ಭಾರತವನ್ನ ತುಂಡು ತುಂಡು ಮಾಡ್ತಾ ಇದೆ. ಮೇಲ್ವರ್ಗ ಕೆಳವರ್ಗ ಅನ್ನೋ ಭೇದ ಭಾವವನ್ನು ತೊಲಗಿಸಬೇಕು ಅಂತಂದ್ರೆ ಮೊದಲು ದಾಖಲೆಗಳಿಂದ ಜಾತಿಯನ್ನ ತೆಗೆದುಹಾಕಿ, ಪ್ರತಿಭೆಗೆ ಮಾತ್ರ ಆದ್ಯತೆ ಸಿಗಲಿ, ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಮಾಡಿ, ಆದರೆ ಜಾತಿ ಆಧಾರದಲ್ಲಲ್ಲ ಅಂತ. ಇದು ಕೇಳೋದಕ್ಕೆ ತೀರಾ ಆದರ್ಶಮಯವಾಗಿ ತರ್ಕಬದ್ಧವಾಗಿ ಕಾಣಿಸ್ಕೊಳ್ಬಹುದು. ಅದಕ್ಕೆ ಲಕ್ಷಾಂತರ ಯುವಕರು, ಮುಖ್ಯವಾಗಿ ಯಾವುದೇ ಮೀಸಲಾತಿಯ ಸೌಲಭ್ಯ ಇಲ್ಲದ ಸಾಮಾನ್ಯ ವರ್ಗದ ಈ ಜನರಲ್ ಕ್ಯಾಟಗರಿ ಯುವಜನರು ಇದಕ್ಕೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ. ನಮ್ಮಲ್ಲಿ ಅರ್ಹತೆ ಇದ್ರೂ ಅವಕಾಶ ಸಿಗ್ತಾ ಇಲ್ಲ ಅನ್ನೋ ಆಕ್ರೋಶಕ್ಕೆ ಈ ಆಂದೋಲನ ಒಂದು ವೇದಿಕೆಯಾಗಿದೆ. ಆದರೆ ಇದು ನಾಣ್ಯದ ಒಂದು ಮಗುಚು ಮಾತ್ರ. ನಾವು ಮೀಸಲಾತಿಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದನ್ನ ಕೇವಲ ಉದ್ಯೋಗ ಕೊಡುವ ಯೋಜನೆ ಅಂತ ನೋಡಿದ್ರೆ ಸಾಕಾಗೋದಿಲ್ಲ. ಭಾರತದಲ್ಲಿ ಮೀಸಲಾತಿ ಅನ್ನೋದು ಬಡತನ ನಿರ್ಮೂಲನಾ ಯೋಜನೆ ಅಲ್ಲ, ಅದು ಸಾಮಾಜಿಕ ಪ್ರಾತಿನಿಧ್ಯದ ಹಕ್ಕು. ಶತಮಾನಗಳಿಂದ ಭಾರತದ ಸಮಾಜದಲ್ಲಿ ನಿರ್ದಿಷ್ಟ ಸಮುದಾಯಗಳಿಗೆ ಶಿಕ್ಷಣ, ಆಸ್ತಿ ಮತ್ತು ಅಧಿಕಾರದ ಹಕ್ಕನ್ನ ನಿರಾಕರಿಸಲಾಗಿತ್ತು. ಅಂತಹ ಸಮುದಾಯಗಳನ್ನ ಮುಖ್ಯ ವಾಹಿನಿಗೆ ತರೋದಕ್ಕೆ, ಸರ್ಕಾರದ ಆಡಳಿತ ಯಂತ್ರದಲ್ಲಿ ಅವರಿಗೆ ಪ್ರಾತಿನಿಧ್ಯ ನೀಡೋದಕ್ಕೆ ಸಂವಿಧಾನ ರೂಪಿಸಿದ ಕ್ರಾಂತಿಕಾರಿ ವ್ಯವಸ್ಥೆಯೇ ಮೀಸಲಾತಿ. ಈಗ ಆಂದೋಲನಕಾರರು ಹೇಳೋ ಹಾಗೆ ಅರ್ಜಿಗಳಲ್ಲಿ ಜಾತಿಯನ್ನ ತೆಗೆದು ಹಾಕಿದ್ರೆ ಏನಾಗುತ್ತೆ? ಸಮಾಜದಲ್ಲಿರೋ ಜಾತಿ ತಾರತಮ್ಯ ತಂತಾನಾಗೆ ಅಳೆದು ಹೋಗುತ್ತಾ? ಖಂಡಿತ ಇಲ್ಲ. ರಸ್ತೆಯಲ್ಲಿ, ಮದುವೆ, ಮಾರುಕಟ್ಟೆಯಲ್ಲಿ, ಮನೆ ಬಾಡಿಗೆ ಕೊಡಬೇಕಾದ್ರೆ ದೌರ್ಜನ್ಯಗಳು ನಡೆದಾಗ ಇಲ್ಲದ ಜಾತಿ ತಾರತಮ್ಯ ಕೇವಲ ಸರ್ಕಾರದ ಅರ್ಜಿಯಲ್ಲಿ ಜಾತಿ ತೆಗೆದ ತಕ್ಷಣ ಮಾಯವಾಗೋದಿಲ್ಲ. ಜಾತಿ ಅನ್ನೋದು ಭಾರತದಲ್ಲಿ ಕೇವಲ ಕಾಗದದ ಮೇಲಿರೋ ಅಕ್ಷರ ಮಾತ್ರ ಅಲ್ಲ, ಅದು ಸಮಾಜದ ಮಣ್ಣಿನಲ್ಲಿ, ಜನರ ಮನಸ್ಥಿತಿಯಲ್ಲಿ ಆಳವಾಗಿ ಬೇರೂರಿರುವಂತಹ ವಾಸ್ತವ. ಜಾತಿ ಆಧಾರದ ಮೇಲೆ ಅಸಮಾನತೆ ಇರಬೇಕಾದ್ರೆ ಜಾತಿಯನ್ನ ಗುರುತಿಸದೇ ಪರಿಹಾರ ಕಂಡುಕೊಳ್ಳೋದು ಹೇಗೆ? ರೋಗವನ್ನ ಮುಚ್ಚಿಟ್ಟು ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯನಾ? ಹೀಗಾಗಿ ಮೀಸಲಾತಿಯನ್ನು ತೆಗೆದುಹಾಕಿದ್ರೆ ಸಮಾನತೆ ಸಿಗುತ್ತೆ ಅನ್ನೋ ವಾದ ತೀರಾ ಭಾವನಾತ್ಮಕ ಮತ್ತು ಮೇಲ್ಮೈ ಮಟ್ಟದ ವಾದಾನೇ ಹೊರತು ಭಾರತೀಯ ಸಾಮಾಜಿಕ ರಚನೆಯ ಆಳವಾದ ಅಭ್ಯಾಸದಿಂದ ಬಂದಿದ್ದಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಈಗ ಮುಖ್ಯ ಪ್ರಶ್ನೆಗೆ ಬರೋಣ. ಕಾಕ್ರೋಚ್ ಜನತಾ ಪಾರ್ಟಿ ನೀಟ್ ಪೇಪರ್ ಲೀಕ್ ವಿರುದ್ಧ ಗೆದ್ದ ಹಾಗೆ ಈ ರಿಸರ್ವೇಷನ್ ಹಟಾವೋ ಆಂದೋಲನ ಯಶಸ್ಸು ಕಾಣೋದಕ್ಕೆ ಸಾಧ್ಯನಾ ಅಂತ. ಇದಕ್ಕೆ ಉತ್ತರ ಇಲ್ಲ ಅಂತಾನೆ ಹೇಳ್ಬೋದು. ಇದು CJP ಹೋರಾಟಕ್ಕಿಂತ ಸಂಪೂರ್ಣವಾಗಿ ಭಿನ್ನ, ಹಾಗೆ 1000 ಪಟ್ಟು ಸಂಕೀರ್ಣ. ಯಾಕೊತ್ತಾ? CJP ಹೋರಾಟ ಮಾಡಿದ್ದು ಪೇಪರ್ ಲೀಕ್ ಅನ್ನೋ ಸಾರ್ವತ್ರಿಕ ಭ್ರಷ್ಟಾಚಾರದ ವಿರುದ್ಧ. ಪೇಪರ್ ಲೀಕ್ ತಪ್ಪಾಗಬೇಕು ಅನ್ನೋದ್ರಲ್ಲಿ ಯಾವುದೇ ಪಕ್ಷಕ್ಕೂ ಯಾವುದೇ ಸಮುದಾಯಕ್ಕೂ ಭಿನ್ನಾಭಿಪ್ರಾಯ ಇರಲಿಲ್ಲ. ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ CJP ಜೊತೆ ನಿಂತಿದ್ದ. ಆದರೆ ಮೀಸಲಾತಿ ಅಂದ್ರೆ ಈ ರಿಸರ್ವೇಷನ್ ಅನ್ನೋ ವಿಚಾರ ಹಾಗಲ್ಲ. ಇದು ಭಾರತವನ್ನ 2 ಭಾಗಗಳಾಗಿ ವಿಭಜಿಸೋ ವಿಷಯ. ಭಾರತದ ಜನಸಂಖ್ಯೆಯ 70%ಕ್ಕೂ ಹೆಚ್ಚು ಭಾಗ SC, ST, OBC ಮತ್ತು EWS ಮೀಸಲಾತಿಯ ಫಲಾನುಭವಿಗಳು. ಇನ್ನುಳಿದ ಭಾಗ ಸಾಮಾನ್ಯ ವರ್ಗ. ಸಂಸತ್ನಲ್ಲಿ ಅಥವಾ ಬೀದಿಯಲ್ಲಿ ಮೀಸಲಾತಿಯನ್ನು ರದ್ದು ಮಾಡೋ ಸಣ್ಣ ಪ್ರಯತ್ನ ನಡೆದ್ರೂ ಅದು ದೇಶಾದ್ಯಂತ ಬೃಹತ್ ಸಾಮಾಜಿಕ ಸಂಘರ್ಷಕ್ಕೆ, ಗಲಭೆಗಳಿಗೆ ದಾರಿ ಮಾಡಿಕೊಡುತ್ತೆ. ಯಾವ ರಾಜಕೀಯ ಪಕ್ಷವಾದರೂ ಇದಕ್ಕೆ ಸಹಕಾರ ಮಾಡುತ್ತಾ? ಇದಕ್ಕೂ ಉತ್ತರ ಖಂಡಿತ ಇಲ್ಲ ಅಂತ ಹೇಳ್ಬೋದು. ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ ಅಥವಾ ಪ್ರಾದೇಶಿಕ ಪಕ್ಷಗಳೇ ಆಗಿರಲಿ. ಭಾರತದಲ್ಲಿ ಮೀಸಲಾತಿ ಮುಟ್ಟೋದು ಅಂತಂದ್ರೆ ಅದು ರಾಜಕೀಯವಾಗಿ ಆತ್ಮಹತ್ಯೆ ಮಾಡ್ಕೊಂಡ ಹಾಗೆ. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಜಾತಿ ಗಣತಿ ಬೇಕು, ಮೀಸಲಾತಿಯ 50% ಮಿತಿಯನ್ನ ಹೆಚ್ಚಿಸಬೇಕು ಅಂತ ಪೈಪೋಟಿ ನಡೆಸ್ತಾ ಇವೆ. ಇಂಥ ಸಂದರ್ಭದಲ್ಲಿ ಮೀಸಲಾತಿ ರದ್ದು ಮಾಡಿ ಅನ್ನೋ ಆಂದೋಲನಕ್ಕೆ ಸಂಸತ್ನಲ್ಲಿ ಒಂದೇ ಒಂದು ಸಣ್ಣ ಬೆಂಬಲದ ದನಿ ಕೂಡ ಸಿಗೋದು ಕಷ್ಟವೇ ಸರಿ. ಚುನಾವಣಾ ರಾಜಕಾರಣದಲ್ಲಿ ವೋಟ್ ಬ್ಯಾಂಕ್ ಅನ್ನೋದು ಜಾತಿಯ ಮೇಲೇನೆ ನಿಂತಿರೋದು. ಹೀಗಿರುವಾಗ ಯಾವ ಸರ್ಕಾರ ಕೂಡ ಇಂತಹ ರಿಸ್ಕ್ ತೆಗೆದುಕೊಳ್ಳೋದಕ್ಕಂತೂ ರೆಡಿ ಇಲ್ಲ. ಹಾಗಾದ್ರೆ ಈ ರಿಸರ್ವೇಷನ್ ಹಟಾವೋ ಆಂದೋಲನವನ್ನ ನಾವು ಯಾವ ರೀತಿ ನೋಡಬೇಕು? ಇದು ನಿಜಕ್ಕೂ ಒಳ್ಳೆ ಬೆಳವಣಿಗೆನಾ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಇದರಲ್ಲಿ 2 ಮುಖ ಕಾಣಿಸುತ್ತೆ.
ಒಂದು ಕಡೆ ಭಾರತದ ಯುವ ಜನತೆ ಸೋಷಿಯಲ್ ಮೀಡಿಯಾವನ್ನ ಬಳಸಿ ನೀತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇರೋದು, ಧ್ವನಿ ಎತ್ತುತ್ತಾ ಇರೋದು ಪ್ರಜಾಪ್ರಭುತ್ವದ ಜೀವಂತಿಕೆಗೆ ಸಾಕ್ಷಿ ಅಂತ. ಮೀಸಲಾತಿಯಲ್ಲಿರುವಂತಹ ಕ್ರೀಮಿ ಲೇಯರ್ ಅಂದ್ರೆ ಸೌಲಭ್ಯ ನಿಜವಾದ ಅರ್ಹರಿಗೆ ತಲುಪ್ತಾ ಇಲ್ಲ ಅನ್ನೋದು, ಶ್ರೀಮಂತರೇ ಮತ್ತೆ ಮತ್ತೆ ಅದರ ಲಾಭ ಪಡಿತಾ ಇದ್ದಾರೆ ಅನ್ನೋ ಆಕ್ರೋಶ ನ್ಯಾಯಯುತವಾಗಿ ಕಾಣಿಸುತ್ತೆ. ಆದರೆ ಇನ್ನೊಂದು ಕಡೆ ಐತಿಹಾಸಿಕ ಹಿನ್ನೆಲೆಯನ್ನ ಅರ್ಥೈಸಿಕೊಳ್ಳದೆ, ಸಮಾಜದ ಶೋಷಿತ ವರ್ಗಗಳ ನೋವನ್ನ ಅರಿಯದೆ ಕೇವಲ ರಿಸರ್ವೇಷನ್ ಹಟಾವೋ ಅಂತ ರೊಚ್ಚಿಗೇಳೋದು ದೇಶದ ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆ ತರಬಹುದು. ಭಾರತಕ್ಕೆ ಈಗ ಬೇಕಾಗಿರೋದು ಮೀಸಲಾತಿ ರದ್ದತಿ ಅಲ್ಲ, ಬದಲಿಗೆ ಮೀಸಲಾತಿಯ ವೈಜ್ಞಾನಿಕ ಸುಧಾರಣೆ. ಅರ್ಹರಿಗೆ ಮತ್ತು ಬಡವರಿಗೆ ಸೌಲಭ್ಯ ಸಿಗೋ ಹಾಗೆ ಕ್ರೀಮಿ ಲೇಯರ್ ಪದ್ಧತಿಯನ್ನ ಕಟ್ಟುನಿಟ್ಟುಗೊಳಿಸೋದು. ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚು ಮಾಡಿ ಪ್ರತಿಯೊಬ್ಬ ಮಗುವಿಗೂ ಸಮಾನ ಗುಣಮಟ್ಟದ ಶಾಲಾ ಶಿಕ್ಷಣ ಸಿಗೋ ಹಾಗೆ ಮಾಡೋದು. ಜಾತಿ ಆಧಾರಿತ ರಾಜಕೀಯಕ್ಕೆ ಆಸ್ಪದ ಕೊಡದೆ ಸಾಮಾಜಿಕ ನ್ಯಾಯ ಮತ್ತು ಪ್ರತಿಭೆ ಇವೆರಡರ ಮಧ್ಯೆ ಸಮತೋಲನ ಕಾಯ್ದುಕೊಳ್ಳೋದು. ಇನ್ಸ್ಟಾಗ್ರಾಂನಲ್ಲಿ ಲೈಕ್ಸ್ ಮತ್ತು ಫಾಲೋವರ್ಸ್ ಗಳಿಸೋದು ಸುಲಭ, ಆದರೆ 140 ಕೋಟಿ ಜನರ ಸಂಕೀರ್ಣ ಭಾರತವನ್ನ ನಡೆಸೋದು ಹ್ಯಾಶ್ಟ್ಯಾಗ್ಗಳಿಂದ ಸಾಧ್ಯ ಇಲ್ಲ. RHA ಆಂದೋಲನ ಸರ್ಕಾರದ ಕಣ್ಣು ತೆರೆಸೋ ಒಂದು ಚರ್ಚೆಯಾಗಲೇ ಹೊರತು ಸಮಾಜವನ್ನ ವಿಭಜಿಸೋ ಮತ್ತೊಂದು ಆಯುಧ ಆಗದೇ ಇರಲಿ ಅನ್ನೋದೇ ಪ್ರಜ್ಞಾವಂತರ ಆಶಯ. ಸೊ ಈ ವಿಚಾರದ ಬಗ್ಗೆ ನಿಮಗೆ ಹೇಗನ್ಸುತ್ತೆ? ನಿಮ್ಮ ಉತ್ತರ, ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.